ಇನ್ನು ರೇಣುಕಾಸ್ವಾಮಿ ಪತ್ನಿ ಸಹನಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ, ಸ್ನೇಹಿತರ ಜೊತೆ ಊಟಕ್ಕೆ ಹೋಗೋದಾಗಿ ಹೇಳಿ ಹೋಗಿದ್ದರು ರೇಣುಕಾಸ್ವಾಮಿ. ಸಹನಾ ಅವ್ರನ್ನ ವಿಚಾರಣೆ ಮಾಡಿದಾಗ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಬೆಂಗಳೂರಿಗೆ ಬರುವ ಮುನ್ನ ಸ್ನೇಹಿತರ ಜೊತೆ ಹೋಗೋದಾಗಿ ರೇಣುಕಾಸ್ವಾಮಿ ಹೇಳಿದ್ರಂತೆ. ಬೆಂಗಳೂರಿಗೆ ದರ್ಶನ್ ಗ್ಯಾಂಗ್ ಜೊತೆ ಬರುವಾಗ ಪತ್ನಿಯ ಸಂಪರ್ಕಕ್ಕೆ ಆತ ಪ್ರಯತ್ನ ಪಟ್ಟಿದ್ದ. ಹತ್ಯೆ ಹಿಂದಿನ ದಿನ ಮಧ್ಯಾಹ್ನ 2:30ರಿಂದ 2 ಬಾರಿ ಕರೆ ಮಾಡಿದ್ದ ರೇಣುಕಾಸ್ವಾಮಿ. ಕಿಡ್ನ್ಯಾಪ್ ಬಗ್ಗೆ ಪತ್ನಿಗೆ ಮಾಹಿತಿ ನೀಡೋದಕ್ಕೆ ಬಯಸಿದ್ರಾ ರೇಣುಕಾಸ್ವಾಮಿ ಗೊತ್ತಿಲ್ಲ. ರೇಣುಕಾಸ್ವಾಮಿ ಪತ್ನಿ ಸಹನಾ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. ಬಟ್ ಅವರು ಕಿಡ್ನ್ಯಾಪ್ ಆದ ದಿನನೇ ಮೃತಪಟ್ಟಿದ್ದಲ್ವಾ. ಯಾವತ್ತು ಕಿಡ್ನ್ಯಾಪ್ ಮಾಡಿದ್ರೋ ಬೆಳಿಗ್ಗೆ ಅವತ್ತೇ ಸಾಯಂಕಾಲಕ್ಕೆ ಅವರು ಮೃತಪಡ್ತಾರೆ. ಓಕೆ, ಅವರು ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಾಗ ಏನಾದ್ರು ಫೋನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಿರಬಹುದು. 2 ಸರ್ತಿ ಏನೋ ಫೋನ್ ಮಾಡಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ. ಮೂರ್ತಿ, ಈಗ ಸಹನಾ ಅವ್ರ ಸ್ಟೇಟ್ಮೆಂಟ್ ಏನು? ಪಟ್ಟಣಗೆರೆ ಶೆಡ್ನಲ್ಲಿ ಈತ ಇದ್ದಾಗಲೇ ಹೆಂಡತಿಗೆ ಕರೆ ಮಾಡೋ ಪ್ರಯತ್ನ ಮಾಡಿದ್ದು ಅಂತನಾ ಹೇಗೆ? ಅರವಿಂದ, ಸಹನಾರವರು ಅಂದರೆ ರೇಣುಕಾಸ್ವಾಮಿ ಅವರ ಧರ್ಮಪತ್ನಿ, ಆಕೆ ಕೂಡ ಹೇಳಿಕೆಯನ್ನು ಪೊಲೀಸರ ಮುಂದೆ ದಾಖಲು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅವರು 28/6/2023 ಮದುವೆ ಆಗಿದ್ದಾರೆ. ಅದಾದ ಬಳಿಕ ಇವರು ಪ್ರತಿದಿನ 9:30ಕ್ಕೆ ಮನೆಯಿಂದ ಹೊರಡ್ತಿದ್ರು, ಮತ್ತೆ 2:30ಕ್ಕೆ ಮನೆಗೆ ವಾಪಸ್ ಆಗ್ತಿದ್ರು, ಮತ್ತೆ ಸಂಜೆ 5:30ಕ್ಕೆ ಕೆಲಸಕ್ಕೆ ಹೋಗ್ತಿದ್ರು. ಅದಾದ ಬಳಿಕ 7:30ಕ್ಕೆ ಪ್ರತಿದಿನ 7:30ಕ್ಕೆ ರಾತ್ರಿ ವಾಪಸ್ ಆಗ್ತಿದ್ರು. ಅಂದರೆ ಇದು ಇವರ ರೊಟೀನ್ ಕೆಲಸದ ದಿನಚರಿ. ಹೀಗಿದ್ದಂತಹ ಸಂದರ್ಭದಲ್ಲಿ ಅವತ್ತು 8ನೇ ತಾರೀಕು ಒಂದು ಕರೆಯನ್ನು ಮಾಡಿದರು. ಎಲ್ಲೋ ಹೊರಗಡೆ ಹೋಗ್ತಿದ್ದೀನಿ, ಅದಾದ ಬಳಿಕ ನಾನು ಬರ್ತೀನಿ ಅನ್ನೋ ಮಟ್ಟಿಗೆ ಹೇಳಿದ್ದಾರೆ. ಬಹುಶಃ ಅದು ಇವರು ಕಾರಲ್ಲಿ ಈ ರಾಘವೇಂದ್ರ ಅಥವಾ ಅನುಕುಮಾರು, ಈ ರವಿ ಇವರೆಲ್ಲರೂ ಕೂಡ ರೇಣುಕಾಸ್ವಾಮಿಯನ್ನು ಕರೆದೊಯ್ಯುವ ಸಂದರ್ಭದಲ್ಲಿ ಪತ್ನಿಗೆ ಕರೆಯನ್ನು ಮಾಡಿದ್ದಿರಬಹುದು. ಯಾಕಂತ ಹೇಳಿದ್ರೆ ಈ ಶೆಡ್ಗೆ ಬಂದಂತಹ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಇವರು ಮೊಬೈಲನ್ನು ಕೊಟ್ಟಿರೋದಿಲ್ಲ, ಮೊಬೈಲನ್ನು ಕಿತ್ಕೊಂಡಿದ್ದಾರೆ. ಅದಾದ ಬಳಿಕ ಚೆನ್ನಾಗಿ ಥಳಿಸಿದ್ದಾರೆ. ಇನ್ನು ಮಾತನಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಹೀಗಿದ್ದಾಗ ಜರ್ನಿಯನ್ನು ಮಾಡುವ ಸಂದರ್ಭದಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಪತ್ನಿಗೆ ಕರೆ ಮಾಡಿ ಹೇಳಿದ್ದಾರೆ, ಇವರು ಎಲ್ಲೋ ಒಂದು ಕಡೆ ಈ ದರ್ಶನ್ಗೆ ಭೇಟಿಯನ್ನು ಮಾಡಿಸ್ತೀವಿ ಅಥವಾ ಪವಿತ್ರ ಒಂದು ಕ್ಷಮೆ ಕೇಳಿ ಬಂದ್ಬಿಡೋದಷ್ಟೇ, ಬೇರೆ ಏನೂ ಇರೋದಿಲ್ಲ, ನಾನಿದ್ದೀನಿ ನಿನ್ನ ರಕ್ಷಣೆಗೆ ಅನ್ನೋ ಮಟ್ಟಿಗೆ ಆತನಿಗೆ ಒಂದಷ್ಟು ಧೈರ್ಯದ ಮಾತುಗಳನ್ನು ತುಂಬಿ ಕರೆದುಕೊಂಡು ಬರುವ ಕೆಲಸವನ್ನು ಮಾಡಿದರು. ಈ ರೀತಿಯಾಗಿ ಇಲ್ಲಿ ಕರೆದುಕೊಂಡು ಬಂದು ಅದಾದ ಬಳಿಕ ಯಾವಾಗ ಅಪರಿಚಿತ ಶವ ಪತ್ತೆಯಾಯಿತು, ಅದಾದ ಬಳಿಕ ಪೊಲೀಸರು ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ರೇಣುಕಾಸ್ವಾಮಿ ಅಂತೇಳಿ ಗೊತ್ತಾದಂತಹ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನು ಸಂಪರ್ಕವನ್ನು ಮಾಡುವ ಕೆಲಸವನ್ನು ಮಾಡ್ತಾರೆ. ನಾವು ಬಂದು ಆ ಬಾಡಿಯನ್ನು ಐಡೆಂಟಿಫೈ ಮಾಡಿದಂತಹ ಸಂದರ್ಭದಲ್ಲಿ ಅದು ನನ್ನ ಪತಿಯ ಶವ ಅನ್ನೋದು ಗೊತ್ತಾಗುತ್ತೆ. ಅದಾದ ಬಳಿಕ ಯಾರ್ಯಾರು ಈ ಕೃತ್ಯದಲ್ಲಿ ಇದ್ದಾರೆ ಅನ್ನೋದು ಪೊಲೀಸರ ತನಿಖೆಯ ಮುಖಾಂತರ ಗೊತ್ತಾಗುತ್ತೆ. ಪೊಲೀಸರ ಪ್ರತಿಯೊಂದು ಮಾಹಿತಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ದೀವಿ. ಅದಾದ ಬಳಿಕ ನಮ್ಮ ಬಳಿ ಹೇಳಿಕೆಯನ್ನು ಪಡೆದು ಸಹಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಮಟ್ಟಿಗೆ ಸಹನಾರವರು ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿರೋದು. ರೈಟ್, ಥ್ಯಾಂಕ್ ಯು ಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಒಂದೊಂದು ಪುಟವನ್ನು ಓದ್ತಾ ಇದ್ರು ಕೂಡ ಚಾರ್ಜ್ ಶೀಟ್ನಲ್ಲಿ ಈ ಕರಾಳ ಮುಖಗಳು ಇವ್ರದ್ದು ಪ್ರತಿಯೊಂದನ್ನು ಕೂಡ ಪೊಲೀಸರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರದ್ದೇ ಪಾತ್ರಗಳೇನು ಅಂತಕ್ಕಂಥದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತಾರೆ. ಸೊ ಒಟ್ಟಾರೆ ಇದು ನಿಜಕ್ಕೂ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಯಾವ ರೀತಿ ಕಂಟಕವನ್ನು ಸಂಕಟವನ್ನು ತಂದೊಡ್ಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ.